ಸದ್ಗುರುವೇ ನಮಃ. ಶ್ರೀ ಗುರು ಹೌಗಿಲಿಂಗೇಶ್ವರಾಯ ನಮಃ. ಇವತ್ತಿನ ದಿವಸ ಶ್ರೀ ಗುರು ಹೌಗಿ ಸ್ವಾಮಿ ಮಠ ಸಂಸ್ಥಾನ ಉದ್ಗೀರ್ ನಗರದಲ್ಲಿ ಪ್ರತಿ ತಿಂಗಳು 1ನೇ ತಾರೀಕು ಸತ್ಸಂಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿರುತ್ತದೆ. ಅದೇ ರೀತಿ ಇವತ್ತು ಕೂಡ 1ನೇ ತಾರೀಕು. ಇವತ್ತು ಸತ್ಸಂಗ ತಾರೀಕಿನ ದಿವಸದಂದು ನಮ್ಮ ಲಾತೂರಿನ ಪರಮ ಶಿಷ್ಯರಾಗಿರ್ತಕ್ಕಂಥ ಗುಲಾಬ್ ಪಾಟೀಲ್ ಇವರು ಬಹು ವರ್ಷಗಳಿಂದ ಈ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಇನ್ನು ಮುಂದೆ ಕೂಡ ನ್ಯೂಸ್ ಚಾನಲವನ್ನ ಪ್ರಾರಂಭ ಮಾಡಿದ್ದಾರೆ. ಆ ನ್ಯೂಸ್ ಚಾನಲ್ ಪ್ರಾರಂಭ ದಿವಸದಂದು ಶ್ರೀ ಹೌಗೇಶ್ವರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತಿನ ಸತ್ಸಂಗ ದಿವಸ ಮನುಷ್ಯನಿಗೆ ಸತ್ಸಂಗ ಬಹಳ ಪವಿತ್ರವಾಗಿರ್ತಕ್ಕದ್ದು. ಮನುಷ್ಯನಿಗೆ ಸತ್ಸಂಗ ಬೇಕು. ಎಲ್ಲ ಸಂಘಗಳಲ್ಲಿ ಸತ್ಸಂಗ ಬಹಳ ಪವಿತ್ರವಾಗಿರ್ತಕ್ಕದ್ದು. ಸತ್ಸಂಗದಲ್ಲಿ ನಮಗೆ ಸಿಗತಕ್ಕದ್ದು ಏನಪ್ಪಾ ಅಂತಂದ್ರೆ ಅನುಭವ. ಮನುಷ್ಯನಿಗೆ ಅನುಭವ ಬೇಕು. ಗುರುಗಳ ವಾಣಿಯಿಂದ ಬರ್ತಕ್ಕಂತ ಮಾತುಗಳನ್ನ ಕೇಳಿ ಅದ್ರಲ್ಲಿ ನಾವು ಏನು ತಿದ್ದುಪಡಿಗಳನ್ನ ಮಾಡ್ಕೊಳ್ಬೇಕಾಗಿದೆ, ಅದರಿಂದ ಮನುಷ್ಯ ಏನು ಸುಧಾರಣೆ ಆಗಬೇಕಾಗಿದೆ. ಮನುಷ್ಯ ಅನುಭವದಿಂದ ಅನೇಕ ತಿಳುವಳಿಕೆಗಳು ಬರ್ತಾ ಇರ್ತಾವೆ. ಅನುಭವದಲ್ಲಿ 2 ಪ್ರಕಾರ ಇದೆ. ಜೀವನದಲ್ಲಿ 2 ಪ್ರಕಾರ. ಒಂದನೇದ್ದು ನಮಗೆ ಜೀವನ ಊಟ ಬಹಳ ಅವಶ್ಯಕತೆ ಇದೆ. ಊಟ ಬೇಕು. ಊಟ ಇಲ್ಲದೆ ಜೀವನ ಸಾಧ್ಯ ಎಂತವನೇ ಇರಲಿ, ಸ್ವಲ್ಪ ಜಾಸ್ತಿ ಕಮ್ಮಿ ಎಷ್ಟು ಊಟ ಬೇಕೆ. ಹಾಗೆ ಊಟ ಎಷ್ಟು ಅವಶ್ಯವಾಗಿ ಮನುಷ್ಯನಿಗಿದೆಯೋ ಹಾಗೆ ಅನುಭವ ಕೂಡ ಅಷ್ಟೇ ಅವಶ್ಯಕತೆವಾಗಿದೆ. ಅದಕ್ಕೆ ಹೇಳ್ತಾರೆ ನೆತ್ತಿ ಊಟ ಹೊಟ್ಟಿ ಊಟ. ಹೊಟ್ಟಿ ಊಟಪ್ಪ ಅಂತಂದ್ರೆ ನಾವು ದಿನಂಪ್ರತಿ ಮಾಡ್ತಕ್ಕಂತ ಊಟ. ದಿನಂಪ್ರತಿ ಊಟಗಳನ್ನ ಮಾಡೋದ್ರಿಂದ ಮನುಷ್ಯನಿಗೆ 4 ತಾಸು 5 ತಾಸಿಗೆ ಮತ್ತೆ ಮತ್ತೆ ಹೊಟ್ಟಿಸ್ತಾ ಇರ್ತದೆ. ಆ ನೆತ್ತಿ ಊಟ ಒಂದು ಸಲ ಅನುಭವಿಗಳ ಮುಂದೆ ಹಾಗೂ ಗುರುಗಳ ಮುಂದೆ ಜ್ಞಾನಿಗಳ ಮುಂದೆ ಕುಳಿತು ಅವರು ಹೇಳುವಂತ ಅನುಭವದ ಮಾತುಗಳನ್ನ ಲಕ್ಷ್ಯ ಕೊಟ್ಟು ವಿಚಾರಪೂರ್ವಕ ಆ ಮಾತುಗಳನ್ನ ಕೇಳಿಕೊಂಡಾಗ ಮನುಷ್ಯನಿಗೆ ಅನುಭವ ಉತ್ಪತ್ತಿ ಆಗ್ತದೆ, ಜ್ಞಾನ ಬರ್ತದೆ. ಆ ಜ್ಞಾನ ಅನುಭವ ಉತ್ಪತ್ತಿ ಆಗೋದ್ರಗೋಸ್ಕರವಾಗಿನೇ ಇದು ತಿಂಗಳಿಗೆ ಒಂದು ಸಲ ಸತ್ಸಂಗವನ್ನ ಮೊದಲೇ ನಮ್ಮ ಈ ಭಾಗದ ಮಹಾತ್ಮರಾಗಿರ್ತಕ್ಕಂಥ ರಾಷ್ಟ್ರಸಂತ ಶಿವಲಿಂಗ ಶಿವಾಚಾರ್ಯ ಮಹಾರಾಜರು ಇದೇ ನಮ್ಮ ಉದ್ಗೀರ್ ನಗರದಲ್ಲಿ 100 ಸತ್ಸಂಗಗಳನ್ನು ಪ್ರತಿ ತಿಂಗಳಿಗೆ ಒಂದು ಸಲ ತಮ್ಮ ಸತ್ಸಂಗವನ್ನು ನಮ್ಮನ್ನು ತೆಗೆದುಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಅವರು ಶಿವೈಕ್ಯರಾದ ಬಳಿಕ ಮತ್ತೆ ಅವರ ಅಪ್ಪಣೆ ಪ್ರಕಾರ ಅದೇ ಸತ್ಸಂಗ ಕಾರ್ಯವನ್ನ ಉದ್ಗೀರ್ ನಗರದಲ್ಲಿ ಈಗ 44ನೇ ಸತ್ಸಂಗ ಕಾರ್ಯಕ್ರಮವನ್ನ ಪ್ರಾರಂಭವಾಗಿದೆ. ಅನೇಕ ಜನರು ಪ್ರತಿ ತಿಂಗಳಿಗೆ 1ನೇ ತಾರೀಕು ಬಂದು ಇಲ್ಲಿ ಸತ್ಸಂಗದಲ್ಲಿ ಭಾಗವಹಿಸಿ ಅನುಭವವನ್ನು ಆಲಿಸಿ ಪ್ರಸಾದ ತೆಗೆದುಕೊಂಡು ಆ ಗುರು ಹೌಗಿ ಸ್ವಾಮಿ ಆಶೀರ್ವಾದ ತೆಗೆದುಕೊಂಡು ಪುಣ್ಯರಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದೇ ಕಾಲದಲ್ಲಿ ಇವತ್ತು ನಮ್ಮ ಅನುಭವಿಗಳಾಗಿರ್ತಕ್ಕಂಥ ಪತ್ರಕಾರ ಕಾಲದಲ್ಲಿ ಅನೇಕ ರೀತಿಯ ಅನುಭವದ ಕಾರ್ಯವನ್ನ ಮಾಡಿರ್ತಕ್ಕಂಥ ನಮ್ಮ ಗುಲಾಬ್ ಪಾಟೀಲ್ರು ಕೂಡ ಇವತ್ತ ತಮ್ಮ ಹೊಸದಾಗಿ ನ್ಯೂಸ್ ಚಾನಲ್ ಅವನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಇಲ್ಲಿವರೆಗೂ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಕಾರ್ಯಗಳಲ್ಲಿ ಬಹಳ ಒಳ್ಳೆ ತೆಗಿತಕ್ಕಂಥ ಪ್ರಾಮಾಣಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಮುಂದೂ ಕೂಡ ಇನ್ನು ವಿಶೇಷವಾಗಿ ನ್ಯೂಸ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ನಮ್ಮ ಈ ಭಾಗದ ಎಲ್ಲ ಸದ್ಭಕ್ತರು ಶಿಷ್ಯವೃಂದವು ಸಹಕಾರವನ್ನು ಕೊಟ್ಟು ನಮ್ಮ ಗುಲಾಬ್ ಪಾಟೀಲ್ರು ಮಾಡುವಂತ ಈ ಪವಿತ್ರ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ತೆಗಿತಕ್ಕಂಥವೆಲ್ಲ ಕೈಗೂಡಿಸಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಬಲವನ್ನ ಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಿ ಅವರ ಒಂದು ಈ ಶುಭ ಚಾನಲವನ್ನು ಚೆನ್ನಾಗಿ ನಡೀಲಿ ಅಂತ ಶುಭೇಚ್ಛೆಯನ್ನು ಕೊಟ್ಟು ನಮ್ಮ ಗುಲಾಬ್ ಪಾಟೀಲ್ರು ಒಳ್ಳೆ ತೆಗೆದ ಕಾರ್ಯ ನಡೀಲಿ ಹೌಗಿ ಸ್ವಾಮಿ ಆಶೀರ್ವಾದ ಕೊಡೋರಿಗೆ ಇಲ್ಲ ಅಂತ ಹೇಳಿ 4 ಮಾತಕ್ಕೆ ವಿರಾಮ ಮಾಡ್ತೀವಿ.